ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅಂಥೇಳಿ ಹಾಗೆ ನಾನು ವೀಡಿಯೋ ಕಟ್ ಮಾಡಿದ್ದೆ. ಯಾಕೆಂದರೆ ಆವಾಗ ನನ್ನ ಪಾಪು ಸ್ವಲ್ಪ ಅಳ್ತಿದ್ಲು, ತುಂಬ ಸಣ್ಣವಳಲ್ವ, ತುಂಬ ಹಠ ಮಾಡ್ತಿದ್ಲು. ಸೊ ಹಾಗೆ ವೀಡಿಯೋ ಕಟ್ ಮಾಡಿದ್ದೆ. ಸೊ ಇವಾಗ ನಾನು ಅದು ವೀಡಿಯೋನ ಪುನಃ ಕಂಟಿನ್ಯೂ ಮಾಡಿ ಇದು ಮಾಡ್ತಾಯಿದ್ದೀನಿ. ಸೊ ಹಾಗೆ ಹೇಳ್ತೀನಿ ಏನೆಲ್ಲ ಇದು ಅಂತ. ಸೊ ಏನೆಲ್ಲ ಹಾಕಬೇಕು ಇದಕ್ಕೆ ಅಂತ. ಸೊ ಇಲ್ಲಿ ನೋಡ್ಬೋದು ಅಕ್ಕಿದೆಲ್ಲ ಅಕ್ಕಿ ಹಾಕಬೇಕು, ಅದು ಹುರಿಬೇಕು. ಅಕ್ಕಿ ಮತ್ತು ಹೆಸರು ಕಾಳು, ಕಡಲೆಬೇಳೆ ಮತ್ತು ಇದಕ್ಕೂ ಕರಿಬೇವು ಇದೆಲ್ಲ ಅದನ್ನು ಕೂಡ ಹುರಿಬೇಕು. ಮತ್ತು ಕಾಳು ಮೆಣಸು ಕೂಡ ಹಾಕಬೇಕು ಇದಕ್ಕೆ. ಮತ್ತು ಇದಕ್ಕೆ ಧನಿಯಾ ಪೌಡ್ರ್ ಅದನ್ನು ಹಾಕಬೇಕು. ಇದೆಲ್ಲ ಮತ್ತೇನೆಲ್ಲ ಹಾಕಬೇಕು ಅಂತ ನೋಡ್ತೀನಿ, ತೋರಿಸ್ತೀನಿ ನಿಮಗೆ. ಮತ್ತು ಜೀರಿಗೆ ಹಾಕಬೇಕು. ಜೀರಿಗೆ ಇಷ್ಟು ಐಟಮ್ಸ್ ಹಾಕಬೇಕು, ತುಂಬ ಐಟಮ್ಸ್. ಇದನ್ನು ಒಂದು ವರ್ಷಕ್ಕೆ ಆಗುವಷ್ಟು ನಾವು ಮಾಡ್ಕೋಬೇಕು. ಅಕ್ಕಿ, ಜೀರಿಗೆ, ಏಲಕ್ಕಿ, ಲವಂಗ, ಇದೆಲ್ವ ಕಡಲೆಬೇಳೆ, ಇದೆಲ್ಲ ಹಾಕಿ ಕರಿಬೇವು, ಚಕ್ಕೆ ಎಲ್ಲ ಹಾಕಿ, ಧನಿಯಾ ಪುಡಿ, ಧನಿಯಾ ಅಂತ ಹೇಳ್ತಾರೆ, ಅದಕ್ಕೇನಂತಾರೆ ಅಂದರೆ ಇದು ಧನಿಯಾ ಅಂತ ಹೇಳ್ತಾರೆ ನಮ್ಮಿದ್ರಲ್ಲಿ, ಕೊತ್ತಂಬರಿ ಕಾಳು ಅಂತ ಹೇಳ್ತಾರೆ, ಮತ್ತು ಕಾಳು ಮೆಣಸು ಇದೆಲ್ಲ ಹಾಕಿ ಇಷ್ಟೊಂದು ಮಾಡಿಟ್ಕೊಂಡಿದ್ದೀನಿ ನಾನು ಒಂದು ವರ್ಷ. ಈಗ ನಾವು ಇದನ್ನು ಅಂಗಡಿಗೆ ಇದಕ್ಕೆ ಮಿಷಿನಿಗೆ ತಗೊಂಡೋಗಿ ಪುಡಿ ಮಾಡಿಸಿ ಬರಬೇಕು. ಸೊ ಇದೆಲ್ಲ ನಾವು ಇಷ್ಟೊಂದು ಪುಡಿ ಮಾಡಿದರೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿದೆ. ನನಗಂತೂ ಸ್ಮೆಲ್ಲಿಗೆ ಹೊಟ್ಟೆ ತುಂಬ ಹೋಗ್ಬಿಡತ್ತೆ. ಸೊ ಅರ್ಜೆಂಟಿಗೂ ಈಸಿ ಆಗುತ್ತೆ. ಮತ್ತು ಆದಷ್ಟು ಹೊರಗಿನ ಚೀಟಿ ಎಲ್ಲ ಇರುತ್ತಲ್ಲ, ಈಗ ಸಾಂಬಾರು ಪೌಡ್ರು ಚೀಟಿ ಅಂದರೆ ಸಾಂಬಾರು ಪೌಡ್ರಿದು ಒಂದು ಪ್ಯಾಕೆಟ್ ಬರುತ್ತೆ, ಧನಿಯಾ ಪೌಡ್ರ್ ಪ್ಯಾಕೆಟ್ ಬರುತ್ತೆ. ಅದನ್ನೆಲ್ಲ ಯೂಸ್ ಮಾಡೋದಕ್ಕಿಂತ ರಿಯಲಾಗಿ ಮನೆಯಲ್ಲಿ ಮಾಡಿದ್ದನ್ನು ಯೂಸ್ ಮಾಡಬೇಕು. ಆವಾಗ ನಮಗೆ ಇನ್ನೂ ಹೆಚ್ಚು ಯೂಸ್ ಆಗುತ್ತೆ ಮತ್ತು ಆರೋಗ್ಯನೂ ಚೆನ್ನಾಗಿರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಯಾರಿಗಾದ್ರೂ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಪ್ಲೀಸ್. ಬಾಯ್.